ಆದ್ಮೇಲೆ ಬರಕ್ರಿ ಕಾಯಿ ಕಾಣೋದ್ನಾಗ ಅವಾಗ ಮಾಡೋಣ್ರಿ ಒಂದು ವಿಡಿಯೋ ಮಾಡಿರಿ. ಸಚಿನ ಹೌದು ಅದ ರೊಕ್ಕ ಹಾಕ್ಬೇಕಾಗಿತ್ತು. ಯಾವ ಏನು ಈ ನಮೂನಿ ಇದ್ದಾಗ ಏನು ಎಲ್ಲಿಕ್ಕಿಂತ ಬಲ ಆದ್ರಿ ಎಲ್ಲಿ ನೋಡ್ರಿ ಎಲ್ಲಿ ಏನು ಎಲ್ಲಿ ಬರೀ ಅವೇ ಕಾಣ್ತಾವ್ರ ಮ್ಯಾಗಿನ ಇದು ಇದಾಗಿಂದ ಎಷ್ಟು ಮತ್ತೆ ಭಾರಿ ಬಂದವ ನೋಡ್ರಿ ಕಾಯಿ ನೋಡ್ರಿ. ಇದು ಬಾರಿಕೆ ಗಿಡದಾಗ ಹೆಂಗೆ ಬಾರಿಕೆ ಬಿದ್ದಂಗೆ ಹಂಗಾಗ್ಯಾರ. ಮತ್ತೆ ಈ ನಮೂನಿ ಬಂದಾಗ ಈಗಂತೂ ಹೂವು ಹಾಕೊಂಡಿ ಬರ್ಚಕದ್ರಿ ಮಾಲಕರ. ಹಾಂ ರೀ ಪ್ರೊಟೆಕ್ಟ್ ಏರಿಟು ಮಾಸ್ ಹಾಂ ರೀ ಮಾಸ ಇನ್ನೊಂದ್ಸಲ ಹೋಟ್ರಲ್ಲ ಬಂದೆ ರೀ ದಪ್ಪ ಆತ್ರಿ ಕಾಯ್ದು ನೋಡ್ರಿ. ಇದು ಮನುಷ್ಯರ್ಕಿಂತ ಎತ್ತರ ಬೆಳೆದ ಇದಂಗೆ ಅದ್ರಿ. ನಮ್ಮಲ್ಲಿ ಹಣ್ಯಾಗ ಅವಲ್ಲ ಮುದ್ದೂರಾಗ ಹಿಂಗೆ ಇಲ್ಲೇ ಅಲ್ರಿ ಯಾವ ಎಷ್ಟು ಇಲ್ಲ ಏನ್ರಿ ಇದು ನಮ್ದು ಸ್ವಲ್ಪ ತಪ್ಸಿದ್ವಿ ಏನೋ ಒಂದು ಎಣ್ಣೆ ನಾವು ಮೊನ್ನೆ ಕೆಲಸ ತಪ್ಸಿದ್ವು. ಅಣ್ಣ ನನಗೆ ಹೇಳು ಈ ಭಾಗದಾಗ ಹಿಂಗೆ ಹತ್ತಿ ಹಿಂಗೆ ಯಾವಾರ ಬಂದದ? ಎಲ್ಲಿ ಇಲ್ರಿ, ಎಲ್ಲಿ ಇಲ್ಲ ಈ ಥರ ನಮ್ಮ ತಾಲೂಕದಾಗ ಇಲ್ಲ. ನಾ ಸ್ವಲ್ಪ ಹೋಗಲ್ಲ ಅಲ್ಲಿ ಹಿಂಗಿಲ್ರಿ, ಈ ಥರ ಯಾವುದೂ ಬಂದಿಲ್ಲ. ಮಾಲಕರ ಎಷ್ಟು ವರ್ಷದಿಂದ ನೀವು ಹತ್ತಿ ಬೆಳಿತೀರಿ ಇಲ್ಲಿ? ಏನು ಇದೇ ಫಸ್ಟ್ ಟೈಮ್ ಹಾಕಿರಿ? ಹಾಕಿರಲ್ಲ ಗಿಡ ಬಂದಿದ್ದು ರೀ, ಈ ಟೈಪ್ ಬಂದಿದ್ದಿಲ್ರಿ. ಗಿಡ ಅಲ್ಲಿ ಇದಕ್ಕೆ ಹತ್ರ ಆಗಿದ್ದು, ಕಾಯಿಗೆ ಹಿಂಗಾಗಿದ್ದಿಲ್ಲ. ಹೂವ ಕಾಯಿ ಈ ಥರ ಆಗಿದ್ದಿಲ್ಲ. ಇಲ್ಲ ಉದುರಿತ್ತು ಬಾಳ್ರಿ. ಉದುರಿಲ್ರಿ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮಾಸ್ 82 ಈಗ ಏನೇನು ಕೊಟ್ಟಿರಿ ಡೋಸ್ ಇದಕ್ಕೆ? ಗ್ರಾನಲ್ಸ್ ಕೊಟ್ಟಾರ ಸರ್. ಹಾಂ ರೀ. ಮತ್ತು 82 ಕೊಟ್ಟಾರೆ, ನ್ಯಾನೋಟ್ಯಾಕ್ ಕೊಟ್ಟಾರ ಸರ್. ನಿಮ್ಮಲ್ಲಿ ಐತೆ ನೋಡ್ರಿ ತಂದದ್ದೆಲ್ಲ ಬಿಲ್ ಅಂತ ಇದೆ. ಹಾಂ ಈ ಮಾಸ್ ಒಂದ್ಸಲ ಯೂಸ್ ಮಾಡ್ಯಾರ ಸರ್. ಈಗ ನೋಡ್ರಿ ಕಾಯಿ ನೋಡ್ರಿ ಅದಕ್ಕೆ ಎಲ್ಲಿ ಇನ್ನು ಮುಂದೆ ಬರ್ಕೋದು ಮತ್ತೆ ಆಗಬೇಕಲ್ರಿ. ಇನ್ನ ಹೆಚ್ಚಾಗ್ತದ್ರಿ, ಇನ್ನ ಕಮ್ಮಿ ಅಂತ ಆಗಲ್ಲ. ಹೌದ್ರಿ. ಮಿನಿಮಮ್ ಒಂದು 70-80 ತನ ಆತರಿ. ಇದು 100 ಮೇಲೆ 100 ಮೇಲೆ ಆತದ. 100 ಆಯ್ತೇನೋ 15 ಕ್ವಿಂಟಲ್ ಬರ್ತದ್ರಿ. ಎಕರೆ 100 ಕಾಯಿ ಮೇಲೆ ಆತಾವ. ಇವೆಲ್ಲ ಈಗ ಬಿಟ್ಟಾವಲ್ಲ ಹೂವ, ಇವೆಲ್ಲ ಏನೈತಲ್ರಿ ಈಗ 10% ಇದು ಕೆಳಗಿಂದ 90% ಮ್ಯಾಲ ಬರ್ಬೇಕು. ಇವೆಲ್ಲ 90% ಅಲ್ರಿ, ಇವೆಲ್ಲ ಈ ಕಡೆ ಬರ್ಬೇಕು. ಸರ್ ಸ್ವಲ್ಪ ಸೈಜ್ ತೋರಿಸಲ್ಲ ಒಳಗ ನಿಮ್ಗೆ ನೋಡ್ರಿ. ಒಬ್ಬ ಒಂದು ಮನುಷ್ಯನ ಆಳ ಎತ್ತರ ಅದಲ್ಲ, ಎತ್ತರ ಅದ. ನಮ್ಮ ಅಷ್ಟ ಹತ್ರ ಅದ. ಇನ್ನ ಸ್ವಲ್ಪ ಅದ್ರಿ, ಇನ್ನ ಆದ್ರೆ ಸರಿ. ಹೂವು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತದ? ಏನು ಅನಿಸ್ತದ್ರಿ ಹೂವು ಹಾಕೊಂಡು ಕಾಯಿ ನೋಡಿದ್ರೆ? ಇದು ಹಾಂ ರೀ ಐತ್ರಿ. ಹಾಂ ಪೂರಾ ಹಿಂಗೆ ಅದಲ್ರಿ? ಪೂರಾ ಹೊಲಕ್ಕೆ ಹೊಲನೇ ರೀ. ಬಟ್ ಎಷ್ಟು ಎಕರೆ ಅದ್ರಿ ಇದು? ಅದೊಂದು ಸ್ವಲ್ಪ ಕಮ್ಮಿ ಆಗೈತ್ರಿ. ಮೊನ್ನೆ ನೀರು ತಪ್ತ್ರಿ ನಮ್ದು. ಹಾಂ ಮೊನ್ನೆ ಮಳೆ ಆಗ್ಲಿಲ್ಲ, 2 ತಿಂಗಳು ಮಳೆ ಆಗ್ಲಿಲ್ಲ ನೋಡ್ರಿ. ಇಲ್ಲಿ ಅಗಿ ಮಡಿ ಹಾಕಿದ್ದು, ಅಡಿ ಮಗೆ ಹಾಕಿ ತಪ್ಪಿ ಇದಕ್ಕೆ ಹಾಸಿದ್ವು ಒಂದು ನೀರು ಹಿಂಗೆ ಬರ್ತಿಲ್ಲ. ಅದು ಹಂಗೆ ಬರ್ತಿದ್ರಿ. 4 ಎಕರೆ ಐತ್ರಿ, 3.5 ಎಕರೆ ಐತ್ರಿ. ಮಾಲಕರು ನಮ್ಮ ಪ್ರಾಡಕ್ಟ್ ಬಳಸಿ ಖುಷಿ ಇದೀರಿ? ಖುಷಿ ಇದ್ರಿ. ಹತ್ತಿ ಬಿಡಿಸಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಮಾಡೋಣ. ಈಗ ಅದೇ 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 ಅಲ್ಲ, ಅದನ್ನು ವಿಡಿಯೋ ಮಾಡ್ತೀನಿ. ಕಾಯಿ ಉದುರ್ಲಿಲ್ಲ, ಏನು ಉದುರ್ಲಿಲ್ಲ, ದೊಡ್ಡ ಖುಷಿ. ಅಲ್ಲ ಈಗ ನೀವು ನಮ್ ಗೊಬ್ಬರ ಬಳಸಿದಕ್ಕೆ ಈಗ ನೀವೇ ಹೇಳಿದ್ರಿ ಹೂವು ಉದ್ರಿಲ್ಲಲ್ಲ, ಕಾಯಿ ದಪ್ಪ ಆಗ್ಯಾದ್ರಿ, ಮತ್ತೆ ಗಿಡನು ಚಲೋ ಬಂದದ. ಕಾಯಿ ಉದ್ರಿಲ್ರಿ, ಹೂವು ಉದ್ರಿಲ್ಲ, ಒಟ್ಟೆ ಮಗ್ಗಿ ಉದ್ರಿಲ್ಲ. ಮೊದಲು ಏನಾಗ್ತದ್ರಿ, ಒಂದು ಗಿಡಕ್ಕೆ ಹಿಂಗೆ ಬಳ್ಳಾಗಿ ತಕ್ಕೋತಿದ್ವಿ. ನಮ್ದು ಇದಕ್ಕೆ ಹೂ ಬೀಳ್ತೀವ್ರ ಅಷ್ಟು ಇಷ್ಟ್ರಿ, ಒಂದು ಗಿಡಕ್ಕೆ ಇಷ್ಟಿಟ್ಟು ಉದುರ್ತೈತಿ, ಈಗ ಉದ್ರಿಲ್ಲ. ಈಗ ಅದೇ ಸಂತೋಷ ಐತ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ವಾರ ಬಿಟ್ಟು ಬರ್ತೀವ್ರಿ, ಅವಾಗ ನೋಡೋಣ. ನೆಕ್ಸ್ಟ್ ಮೀಟಿಂಗ್ ಬಂದಾಗ್ರಿ. ಆಯ್ತು. ಎಸ್ ಸ್ನೇಹಿತರೆ ನಮಸ್ಕಾರ, ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಾನು ಮಾಂತೇಶ್ ಹತ್ನೂರು ಮಾತಾಡ್ತಾ ಇದ್ದೀನಿ. ಇವತ್ತು ನೀವೇನು ಈ ಹೊಲ ನೋಡ್ತಾ ಇದ್ರಿ, ಹುಣಸಿಗೆ ಒಬ್ಬ ರೈತರಿಗೆ ನಾವು ಈ ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಆ ರೈತರು ಹೇಳುವಂಥ ಒಂದೇ ಮಾತು, ನಾವು ಸಾಕಷ್ಟು ಕೆಮಿಕಲ್ಸನ್ನು ಬಳಸ್ತಿದ್ದೀವಿ. ಹತ್ತಿ ಸುಮಾರು ವರ್ಷದಿಂದ ನಾವು ಬಳಸ್ಲಕತ್ತಿದ್ದೀವಿ. ಸೊ ಹೂ ಜಾಸ್ತಿ ಡ್ರಾಪ್ ಆಗ್ತಿತ್ತು. ಸೊ ಈಗ ನಾವು ವೆಸ್ಟೀಸ್ನ ಅಗ್ರಿ ಪ್ರಾಡಕ್ಟ್ ಬಳಸಿವಿ. ಯಾವುದೇ ರೀತಿಯಾದಂಥ ಕಾಯಿ ಕೊರಕ ಇಲ್ಲ, ಮತ್ತು ಯಾವ ಹೂ ಡ್ರಾಪ್ ಆಗಂಗಿಲ್ಲ, ಮತ್ತು ಬೆಳೆನೂ ಕೂಡ ಚಲೋ ಬಂದದಂತ ಹೇಳ್ತಾರೆ. ಭಾಳ ಖುಷಿ ಅದಾರ ಅವ್ರು ಹೇಳಿದ ಒಂದೇ. ಸೊ ಈಗಿಲ್ಲ, ಇನ್ನೊಂದು ವಿಡಿಯೋ ಮಾಡೋಣ. ಸೊ ಆ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಪವರ್ ಆಫ್ ವೆಸ್ಟೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ರೈತರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನೀವು ಬಳಸ್ರಿ. ಸಾವಯವ ಕೃಷಿ, ಸಾವಿಲ್ಲದ ಕೃಷಿ ಅಂತ ಕರಿತೀವಿ. ನಮ್ಮ ಭಾರತ ರೋಗಮುಕ್ತ ಆಗಬೇಕು, ನಮ್ಮ ಭಾರತ ಕೃಷಿಯಲ್ಲಿ ಪ್ರಗತಿ ಸಾಧಬೇಕು. ಸೊ ನಮ್ಮ ರೈತರು ಆರ್ಥಿಕ ಸಬಲತೆ ಹೊಂದಬೇಕು, ನಮ್ಮ ಭಾರತ ನಂಬರ್ 1 ಆಗಬೇಕು ಇಡೀ ಪ್ರಪಂಚಕ್ಕೆ ಅಂತ ಹೇಳ್ತಕ್ಕಂಥ ವಿಷಯ ನಮ್ಮದಿದೆ. ಸರ್ ಲಾಸ್ಟ್ ನೀವೇನು ಹೇಳ್ತೀರಿ ಪ್ರಾಡಕ್ಟಿನಿಂದ? ಇದರಿಂದ ನಮಗೆ ತುಂಬ ಭಾಳ ಖುಷಿಯಾಗಿದೆ. ನಾವು ನಮ್ಮ ಇದರಿಂದ ಎಲ್ಲರಿಗೆ ಇದಾಗಬೇಕಂತ ಒಂದಕ್ಕೆ
ರೈತರಿಂದ ರೈತರಿಗೆ ನಮಗೆ ಭಾಳ ಅನುಕೂಲ ಆಗಕತ್ತಿದೆ. ಇದು ನಿಮ್ಮ ವೆಸ್ಟೀಸ್ ಕಂಪನಿಯಿಂದ ನಾವು ಇದು ನಮಗಂತೂ ಭಾಳ ಖುಷಿ ಆಗೈತೆ ಖುಷಿಯಾಗಿ ಸರ್. ಹೇಳ್ತೀರಾ ಸರ್ ರೈತರಿಗೆಲ್ಲರಿಗೆ? ನಮಗೆ ರೈತರಲ್ಲ ನಾವು ಹಾಂ ಸರ್ ಎಲ್ಲ ಕಡೆಯಿಂದ ಹೇಳ್ಕೊಂತ ನಾವು ಜಾಸ್ತಿ ನಿಮ್ಮ ಪ್ರಾಡಕ್ಟೇ ವಿಚಾರ ಮಾಡ್ತೀರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನಾವು ರಮೇಶ್ ಅಂತೇಳಿ ಸರ್. ಸರ್ ಯಾವ ಊರು? ನಾವು ಹುಣಸಿಗಿರಿ ಸರ್. ಥ್ಯಾಂಕ್ ಯು ಸರ್.